ಡಿ ಕೆ ಶಿವಕುಮಾರ್ ಸಿಎಂ ಆಗ್ತವ್ರ ಈಗ ಆಗ್ಲಿ ಬಿಡಿ. ಏನ್ ಅನ್ಸುತ್ತೆ? ಒಳ್ಳೇದು, ನಮಗೂ ಒಳ್ಳೇದಲ್ವೇ. ಈಗ ಒಂದೂರು ಮನ್ಸ ಗೌಡ್ಕೆ ಆದ್ರೆ ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಇಲ್ಲ ಸಿಎಂ ಆಗಿ ಬರ್ತಾವ್ರೆ, ಭಾರಿ ಒಳ್ಳೇದು. ಕನಕಪುರಕ್ಕೆ ಸಿಎಂ ಆಗಿ ಬರ್ತಾ ಇದ್ದಾರೆ. ಭಾರಿ ನೆನ್ಸೆಲ್ಲೂ ನೆಂದಿರ್ಲಿಲ್ಲ, ಸಿಎಂ ಆಗಿದ್ದಾರೆ. ನಮ್ಗೆ ಒಳ್ಳೇದು. ನಮ್ಮ ಕನಕಪುರ ತಾಲೂಕಲ್ಲಿ ಯಾರು ಒಬ್ಬ ಸಿಎಂ ಆಗಿರ್ಲಿಲ್ಲ. ಹೌದು, ಇವತ್ತು ಅವ್ರು ಆಯ್ತವ್ರೆ. ಎಲ್ಲರಿಗೂ ಸಂತೋಷ, ಪಕ್ಷದವ್ರಿಗೂ ಸಂತೋಷ, ಪಕ್ಷ ಇಲ್ದಿದ್ದವ್ರಿಗೂ ಸಂತೋಷವೇ. ಏನ್ ಅನ್ಸುತ್ತೆ ನಿಮಗೆ? ಸಂತೋಷ ಅನ್ಸುತ್ತೆ. ನಿಮ್ ಕನಕಪುರ ತಾಲೂಕಿನವರು ಮುಖ್ಯಮಂತ್ರಿಗಳಾಗಿ ಕಸಬಾ ಹೋಬಳಿಯವರೇ. ಓಕೆ, ಸಂತೋಷ ಅನ್ಸುತ್ತೆ. ನಮ್ಮವರು ಅಂದ್ರೆ ಜಾತಿ ಮೇಲಲ್ಲ, ನಮ್ಮ ತಾಲೂಕಿನವರು ಒಬ್ರು ದೂರೇಂದ್ರರು ಮುಖ್ಯಮಂತ್ರಿ ಆಗಿದ್ದಾರೆ. ತುಂಬಾ ಸಂತೋಷದ್ದು, ಆಹ್ಲಾದಕರವಾದ ವಿಚಾರ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, ಏನ್ ಹೇಳ್ತಿರ್ತಾವು? ಹೌದು ಸರ್, ಈಗ ಅವರು ಡಿ ಕೆ ಶಿವಕುಮಾರ್ ಅವರು 1985 ಇಸ್ವಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದವರು. ಸಾತ್ನೂರು ಕ್ಷೇತ್ರಕ್ಕೆ ದೇವೇಗೌಡನ ಎಲೆಕ್ಷನ್ ನಿಂತ್ಕೊಂಡ್ರು. ಇವತ್ತು ಸಿ ಎಂ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ತಾಲೂಕಿನವ್ರು ಭಾಳ ಸಂತೋಷ ಪಡ್ತೀವಿ. ಹಾಗೆ ಜೊತೆಗೆ ನಮ್ಮ ತಾಲೂಕು ಭಾಳ ಇಂಪ್ರೂವ್ ಆಗ್ತಾಯಿದೆ. ಈಗ ಮೆಡಿಕಲ್ ಕಾಲೇಜ್ ಕಟ್ತಾ ಇದ್ದಾರೆ, ಎಲ್ಲ ರೋಡ್ಸು ಹಳ್ಳಿಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ ಸಿ ರೋಡ್ಸು. ಹೇಳಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಏನು ಹೇಳ್ತೀರಾ? ನಮಗೆ ಭಾರಿ ಖುಷಿ ಆಯ್ತದೆ. ಆದರೆ ನಾವು 35 ವರ್ಷ ಹೋರಾಡಿದ್ದೀವಿ. ಆದರೆ ಅಂಥ ಸೂರ ನಮಗೆ ಸಾತ್ನೂರಿನ ಸರ್ದಾರ ಅಂತ ಆ 35 ವರ್ಷದಿಂದನೂ ಇವತ್ತು ಮುಂದೆ ಕಾಲು ಮಾಡಿದವರು ಹಿಂದೆ ಮಡಗಲೇ ಇಲ್ಲ. ಇವತ್ತು ಕನಕಪುರ ತಾಲೂಕಲ್ಲೂ ಗೆದ್ದಿದ್ದವ್ರೆ. ಈ ತಾಲೂಕು ಆಫೀಸು, ಈ ರೋಡು, ಕಾಂಕ್ರೀಟ್ ರೋಡು, ಪ್ರತಿಯೊಂದು ಹಳ್ಳಿಲೂ ಕೂಡ ನಮ್ಮ ಊರಲ್ಲಿ, ನಮ್ಮ ಕನಕಪುರ ತಾಲೂಕಲ್ಲಿ ಪ್ರತಿ ಒಂದು ಹಳ್ಳಿಲೂ ಕಾಂಕ್ರೀಟ್ ಕೆಲಸ ಮಾಡಿಸವ್ರೆ. ಅವ್ರು ತಮ್ಮ ಅದಕ್ಕಿಂತ ದೊಡ್ಡದು ಹೆಚ್ಚೆಚ್ಚು ಅವ್ರ ತಮ್ಮ ಪ್ರತಿಯೊಂದು ನಮ್ಮ ಹಳ್ಳಿ ಮನೆಗೂ ಬರ್ತಾರೆ. ಇಂಥವ್ರು ಇನ್ನೂ ಈ 3 ವರ್ಷ ಅಲ್ಲ, 2 ವರ್ಷ ಅಲ್ಲ ಮುಖ್ಯಮಂತ್ರಿ, ಇನ್ನೂ 5 ವರ್ಷ ಆಗಬೇಕು ಅಂತಲೇ ನಮ್ಮ ಜನಕ್ಕೆ, ನಮ್ಮ ಇಡೀ ಕರ್ನಾಟಕ ಜನತೆ, ಇಡೀ 28 ಜಿಲ್ಲೆಗೂ ಒಂದು ಆಸೆ ಇದೆ. 28 ಜಿಲ್ಲೆಗೂ ಮಾಡ್ತಾರೆ. ಏನು ಅಭಿವೃದ್ಧಿ ನಿರೀಕ್ಷೆ ಮಾಡ್ತಿದ್ರ ಈಗ ಡಿ ಕೆ ಶಿವಕುಮಾರ್ ಅವರಿಂದ? CM ಆದಮೇಲೆ ಇಂತಹ ಒಂದು ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂದರೆ ಏನು ಸರ್? ನಾವು ಈಗ ಬೆಂಗಳೂರು ರಾಮನಗರ ಜಿಲ್ಲೆ ಇತ್ತು ಮೊದಲು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದ್ದಾರೆ. ಈಗ ಬೆಂಗಳೂರಲ್ಲಿರೋವಂಥ IT BT ಏನಿದೆ ಅದನ್ನು ಈ ಕಡೆ ತೊಗೊಬರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಈ ಸುತ್ತಮುತ್ತ ಗ್ರಾಮಗಳೇನಿದ್ದಾವೆ ಅಲ್ಲಿಗೆ ಮೇಕೆದಾಟು ಕುಡಿಯೋ ನೀರು ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಪಾರವಾಗಿ ಖುಷಿ ಆಯ್ತದೆ. ಆಗಿನ ಹಳೆ ಕನಕಪುರಕ್ಕೂ ಈಗಿನ ಹೊಸ ಕನಕಪುರಕ್ಕೂ ಭಾರಿ ವ್ಯತ್ಯಾಸ ಇದೆ. ಕೆ ಶಿವಕುಮಾರ್ ಇವತ್ತು ಕನಕಪುರದ ಏನಿದೆ ನವ ಕನಕಪುರದ ಏನು ಅಧಿಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕನಕಪುರನ ಇವತ್ತು ಜಿಲ್ಲೆಯಲ್ಲಿ ಇರದೇ ಇರತಕ್ಕಂಥ ಏನು ಬದಲಾವಣೆನ ನಮ್ಮಲ್ಲಿ ತಂದಿದ್ದಾರೆ. ಇವತ್ತು ಹೇಳೋದಲ್ಲ, ನವ ಕನಕಪುರದ ಒಂದು ಅಧಿಕಾರ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು. ಎಲ್ಲ ಸಮುದಾಯಗಳ ಮಾಸ್ ಲೀಡರ್, ಕೇವಲ ಒಕ್ಕಲಿಗರ ಅನ್ನೋ ಲೆಕ್ಕಾಚಾರದಲ್ಲಿ ಏನಿಲ್ಲ. ಎಲ್ಲ ಸಮುದಾಯಕ್ಕೂ ಒದಗಿಸೋವಂಥ ಲೀಡ್ರು ಡಿ ಕೆ ಶಿವಕುಮಾರ್. ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಲೀಡ್ರು? ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಒಂದು ಇಡೀ ರಾಮನಗರ ಜಿಲ್ಲೆಗೆ ನಿಜವಾದ ಒಂದು ಮಣ್ಣಿನ ಮಗ ಅಂತಂದರೆ ಡಿ ಕೆ ಶಿವಕುಮಾರೇ. ಇಡೀ ರಾಜ್ಯಕ್ಕೆ ಗೊತ್ತು ಡಿ ಕೆ ಶಿವಕುಮಾರ್ ಯಾರು ಏನು. ಅವರು ಬೆಳವಣಿಗೆ ಹಿಂಗೆ ಸಾತ್ನೂರು ಕ್ಷೇತ್ರ ಆಗಿತ್ತು. ಸಾತ್ನೂರು ಕ್ಷೇತ್ರದಿಂದ ಅವರು ಕನಕಪುರ ಕ್ಷೇತ್ರಕ್ಕೆ ಬಂದಮೇಲೆ ಅಭಿವೃದ್ಧಿ ಅಧಿಕಾರನೇ ಆಗಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಈಗ ರಾಜಕೀಯ ಅಂದ ತಕ್ಷಣ ಟೀಕೆ ಟಿಪ್ಪಣಿಗಳೆಲ್ಲವೂ ಕೂಡ ಸಹಜ. ಆದರೆ ತಿಹಾರ್ ಜೈಲಿಗೆ ಹೋದಂತಹ ಡಿ ಕೆ ಶಿವಕುಮಾರ್ ಇವತ್ತು ವಿಧಾನಸೌಧದ ಮೆಟ್ಟಿಲಿಗೆ ಏರಿ ಈಗ ಸಿಂಹಾಸನಕ್ಕೆ ಏರ್ತಾ ಇದ್ದಾರೆ. ಏನು ಹೇಳ್ತಾರೆ? ಆ ದಿನಗಳಲ್ಲಿ ಏನು ನೆನಪು ಮಾಡ್ಕೊತಾರೆ? ತಿಹಾರ್ ಜೈಲಿಗೆ ಹೋಗಿರೋದು ಅವ್ರೇನು ಅಪರಾಧ ಮಾಡಿ ಹೋದಾರಲ್ಲ. ಅವ್ರ ಮೇಲೆ ಇಲ್ಲದ ವಿರೋಧ ಪಕ್ಷದವರು ಅವರು ಇಲ್ಲ ಸಲದ ಅವ್ರ ಮೇಲೆ ಕೇಸುಗಳು ಹಾಕಿ ಅವ್ರನ್ನ ಕಟ್ಟಿ ಹಾಕೋಕ್ಕೋಸ್ಕರ ಒಂದು ಮುಂದಿನ ರಾಜಕೀಯದ ಭವಿಷ್ಯದಲ್ಲಿ ಬೆಳೀತಾರೆ ಅಂತ ಗೊತ್ತಿದ್ದು ಅವ್ರನ್ನ ಕಟ್ಟಿ ಹಾಕೋಕ್ಕೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ. ಅದು ಏನೇ ಆಗಿರಲಿ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕಷ್ಟ ಅವರು ಅನುಭವಿಸಿರೋದು ಕಷ್ಟ ಅಷ್ಟಿಷ್ಟಲ್ಲ. ಅವರ ಕಷ್ಟಕ್ಕೆ ಇವತ್ತು ಸಿಕ್ಕಿರೋಂಥ ಫಲ ಅಂತ ನಾವು ಹೇಳ್ತೀವಿ. ಪಂಚಾಯತ್ ಮೆಂಬರ್ ಆಗಿ, ತಾಲೂಕು ಬೋರ್ಡ್ ಮೆಂಬರ್ ಆಗಿ, NSC ಪ್ರೆಸಿಡೆಂಟ್ ಆಗಿ, ಆಮೇಲೆ ಶಾಸಕರಾಗಿ ಆಯ್ಕೆಯಾಗಿ 8 ಬಾರಿ ಆಯ್ಕೆಯಾಗಿ ಬರ್ತಾರೆ ಸರ್. ಅವರು ನ್ಯಾಯ ನೀತಿ ಧರ್ಮವಾಗಿ ನಡ್ಕೊಂಡು ಬಂದಿರುತ್ತೆ ಸರ್. ಇವತ್ತು ಅವ್ರಿಗೆ ಸಂದ ಜಯ ಸರ್. CM ಆಗೋದು ತುಂಬ ನಮ್ಗೆ ಖುಷಿ ಸರ್. ನಿಜವಾಗ್ಲೂ ಅಂಥವ್ರು ಆಗಬೇಕು ಸರ್. ಸಾಹೇಬರು ಈಗ CM ಆಗ್ತಿದ್ದಾರೆ. ಈಗ ನೋಡಿದ್ರಲ್ಲ, ಹಿಂದೆ ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕನಕಪುರ ಹೆಂಗಿತ್ತು, ಈಗ ಎಲ್ಲಿಗಿಂದ ಎಲ್ಲಿ ಹೋಗಿದ್ದಾರೆ, ಏನು ಅನಿಸುತ್ತೆ ಸರ್? ಇದು ಬೆಂಗಳೂರು ನೋಡೋದಂಗೆ ಆಗ್ತಾ ಇದೆ ನಮ್ಮ ಕನಕಪುರ. ಅಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಡಿ ಕೆ ಸಾಹೇಬರು. ಅವ್ರು ನಮ್ಮ ಆಸೆ ಇರುತ್ತೆ, ಅದು ನಮ್ಮ ಆಸೆ ನಾಳೆ ನೆರವೇರ್ತಾ ಇದೆ. ನನಗೆ ತುಂಬ ಖುಷಿ ಆಯ್ತದೆ. ಸಾಹೇಬ್ರದ್ದು ಅದು ನಮ್ಮ ಕನಸಿತ್ತು. ಆ ಕನಸು ಇವತ್ತು ನನ್ನ ನೆನೆಸಾಯ್ತದೆ. ನಮ್ಮ ತುಂಬ ಹಬ್ಬದ ಥರ ನಾವು ಕನಕಪುರದಲ್ಲಿ ಸಾಹೇಬರು ಭಾನುವಾರ ಬರ್ತಾ ಇದ್ದಾರೆ. ಹಬ್ಬದ ರೀತಿಲಿ ನಾವು ಅವ್ರನ್ನ ಅಭಿನಂದನೆ ಮಾಡ್ತೀವಿ. ಅವತ್ತೇನು ಅವರು ವೈರತ್ವವಾಗಿ
BJPಯಿಂದ ನಮಗೆಲ್ಲ ಇದು BJP ಇದು ಏನೋ ಅದು ತೊಂದರೆ ಕೊಟ್ಟಿದ್ರು, ಅದ್ರ ಪ್ರತಿಫಲನ ಇವತ್ತು ನಮ್ಮ ಸಾಹೇಬನಿಗೆ ಸಿಗ್ತಾ ಇರೋದು ಸರ್. ಎಲ್ಲ ಪ್ರತಿಯೊಂದು ಹಳ್ಳಿನೂ ರಸ್ತೆನ ಇವತ್ತು ನೀವು TV ಮಾಧ್ಯಮದ ಮುಖಾಂತರ ತೋರ್ತಾ ಇದ್ದೀರಿ. ರಸ್ತೆ ನೋಡಿ ಸರ್, ನೀರು ನೋಡಿ, ಕುಡಿಯೋ ನೀರು ನೋಡಿ. ಒಂದು ಗ್ರಾಮ ಪಂಚಾಯತಿನ ಯಾವ ಮಟ್ಟದಲ್ಲಿ ತಗೋಗ್ಬೋದು ಅಂದ್ಬಿಟ್ಟು ಸಾಹೇಬ್ರು ನೋಡಿ ಇವತ್ತು ಗ್ರಾಮ ಪಂಚಾಯತಿಲೆಲ್ಲ ಕಲ್ತಿದ್ದಾರೆ. ಸೊ ಅವರಿಂದ ನಮ್ಮಿಂದ ಇವತ್ತು ಅವ್ರು ಅಲ್ಲಿದ್ದಾರೆ. CM ಆಯ್ತಾರೆ ಸರ್, 28ಕ್ಕೆ ಗೆಲ್ತಾರೆ, ಅಧಿಕಾರ ಅವರೇ ವಹಿಸ್ಕೋತಾರೆ. ಈ ಊರಿನ ಹುಡುಗ ಇಡೀ ರಾಜ್ಯವನ್ನು ಆತಾನೆ ಅನ್ನೋ ಸುದ್ದಿ ಈ ಊರಿನ ಜನರಿಗೆ ಹೆಮ್ಮೆ ಹಾಗೂ ಖುಷಿಯ ವಿಚಾರ. ಈ ಮೂಲಕ ತಮ್ಮೂರ ಹೆಸರು ಸುವರ್ಣ ಅಕ್ಷರಗಳಲ್ಲಿ ಬರೆಯಲಾಗುತ್ತೆ ಅನ್ನೋ ಒಂದು ವಿಶ್ವಾಸ. ಜೊತೆಗೆ ಈ ಮೂಲಕ ತಮ್ಮ ಊರಿಗೆ ಅಭಿವೃದ್ಧಿಗಳ ಮಹಾಪುರವೇ ಹರಿದು ಬರುತ್ತೆ ಅನ್ನೋ ಒಂದು ನಿರೀಕ್ಷೆ. ಈ ಊರ ಜನರ ನಿರೀಕ್ಷೆ ನಿಜವಾಗ್ಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.